ಗಿಲ್ಲಿ ಮತ್ತು ಕಾವ್ಯ ಜೋಡಿ ಒಂದಾಗಬೇಕು ಅಂತ ಹಲವರ ಆಸೆ. ಸೊ ಹೀಗಾಗಿ ಗಿಲ್ಲಿ ಎಲ್ಲೇ ಹೋದ್ರು ಕಾವು ಕಾವು ಅಂತ ಜೋರಾಗಿ ಕೂಗ್ತಾರೆ ಅಭಿಮಾನಿಗಳು. ಅಷ್ಟರ ಮಟ್ಟಿಗೆ ಗಿಲ್ಲಿ ಕಾವ್ಯ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಜನರಿಗೆ ಈ ಜೋಡಿ ಮೇಲೆ ಹಲವಾರು ಒಂದು ಪ್ರೀತಿಯೂ ಸಹ ಇದೆ. ಒಂದು ಭಾವನೆಯಲ್ಲಿ ಈ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಅಭಿಮಾನಿಗಳ ಒಂದು ಆಸೆ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಫಂಕ್ಷನ್ಗಳಿಗೆ ಕಾಣಿಸ್ಕೋತಾ ಇರ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಹಲವಾರು ಈವೆಂಟ್ಸ್ ಗಳಲ್ಲೆಲ್ಲ ಭಾಗಿಯಾಗ್ತಾರೆ. ಮೊನ್ನೆ ನಡೆದಂತ ಉತ್ತರ ಕರ್ನಾಟಕದಲ್ಲಿ ಭಾಗಿಯಾದಂತ ಈವೆಂಟ್ಸ್ ನಲ್ಲಿಯೂ ಸಹ ಅಷ್ಟೇ ತುಂಬಾನೇ ಖುಷಿ ಪಡ್ತಾರೆ. ಈ ಒಂದು ಜೋಡಿಯನ್ನ ನೋಡಿ ಅರಸುತ್ತಾರೆ. ಗಿಲ್ಲಿ ಕಾವ್ಯ ಮದುವೆ ಆಗ್ಬೇಕಾ? ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ. ಆದ್ರೆ ಕಾವ್ಯ ಅವ್ರು ಹೇಳುವುದು ನಾವು ಕೇವಲ ಸ್ನೇಹಿತರು ಅಂತ. ಗಿಲ್ಲಿನ ಕೇಳಿದ್ರೆ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಯಾರು ಸಿಗ್ತಾರೋ ಅವರೇ ಸಿಗ್ತಾರೆ, ಕಾದು ನೋಡೋಣ ಅಂತಾರೆ ಗಿಲ್ಲಿ. ಆದ್ರೆ ಗಿಲ್ಲಿಗೆ ಆಸೆ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಕೂಡ ಅಷ್ಟೇನೆ ಕಾವ್ಯ ಅವರನ್ನ ತುಂಬಾನೇ ಕೇರ್ ಮಾಡ್ತಾರೆ. ಈವೆಂಟ್ಗೆ ಹೋದಂತ ಟೈಮಲ್ಲೂ ಕೂಡ ಅಷ್ಟೇ ಕಾವ್ಯ ಅವರನ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಗಿಲ್ಲಿ ಕಾವ್ಯ ಜೋಡಿ ಅದಕ್ಕೆ ಅಭಿಮಾನಿಗಳಿಗೆ ಲೈಕ್ ಆಗಿರೋದು. ಇನ್ನ ಹಲವರು ಗಿಲ್ಲಿ ಟ್ಯಾಟೂ ಅನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಿದ್ರೆ ಬಹಳನೇ ಆಶ್ಚರ್ಯ ಅಂತ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ಸ್ ಗಳನ್ನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಜನರು. ಯಾವ ಒಂದು ಸ್ಪರ್ಧೆಗೂ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿಲ್ಲ. ಅದು ಕೇವಲ ಗಿಲ್ಲಿ ಮತ್ತೆ ಕಾವ್ಯಗೆ. ಅದು ಬಿಗ್ ಬಾಸ್ ಸೀಸನ್ 12 ಈ ರೀತಿಯ ಒಂದು ಕ್ರೇಜ್ 46 ವೋಟ್ಸ್ಗಳು